ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಶಿಕ್ಷಣದಿಂದ ವಂಚಿತರಾಗಿ ಶಾಲೆಯಿಂದ ಹೊರಬಂದು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಅನ್ನು ಪಡೆಯುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ತಮ್ಮ 23 ವಯಸ್ಸಿನಲ್ಲೇ ಹುತಾತ್ಮರಾದಂಥವರು. ಭಾರತದ ಸ್ವತಂತ್ರ ಚಳುವಳಿಗೆ ಒಂದು ಹೊಸ ತಿರುವನ್ನೇ ನೀಡಿದ ಇವರು ಈಗಲೂ ಸಹ ಲಕ್ಷಾಂತರ ಯುವಕರಿಗೆ ಮಾದರಿಯಾಗಿದ್ದಾರೆ. ಭಗತ್ ಸಿಂಗ್ ತನ್ನ ಮಡದಿಯ ಒಡವೆಗಳನ್ನು ಹಡ ಇಟ್ಟು ತನ್ನ ಸ್ನೇಹಿತರಿಂದ ಸಾಲ ಪಡೆದು ಸಣ್ಣದಾಗಿ ಕಂಪನಿಯನ್ನು ಶುರು ಮಾಡಿದ ಇವರು ಇಂದು ದ ಫಾದರ್ ಆಫ್ ಇಂಡಿಯನ್ IT ಇಂಡಸ್ಟ್ರಿ ಎಂದೇ ಕರೆಯಲ್ಪಡುತ್ತಾರೆ. ನಾರಾಯಣ್ ಮೂರ್ತಿ ತಮ್ಮ 25 ವಯಸ್ಸಿನಲ್ಲಿ ಇವರು ಒಬ್ಬ ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿದ್ದು 2007ರಲ್ಲಿ ಜಾಕಿ ಚಾನಿನ ನಂತರ ಏಷ್ಯಾದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದ ನಟರು ಇವರಾಗಿರುತ್ತಾರೆ. ರಜನಿಕಾಂತ್ ತಮ್ಮ ಬಾಲ್ಯ ವಯಸ್ಸಿನಲ್ಲಿ ಚಪ್ಪಲಿಯನ್ನು ಹೊಲಿಯುತ್ತಿದ್ದ ಇವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ 16ನೇ ಅಧ್ಯಕ್ಷರಾಗಿರುತ್ತಾರೆ. ಅಬ್ರಹಂ ಲಿಂಕನ್ ಒಂದು ಕಾಲಘಟ್ಟದಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಏಷ್ಯಾದ ಟಾಪ್ 50 ವ್ಯಾಪಾರಿಗಳ ಪಟ್ಟಿಯಲ್ಲಿ ಒಬ್ಬರಾಗಿರುತ್ತಾರೆ. ಧೀರುಭಾಯ್ ಅಂಬಾನಿ ಫುಟ್ಪಾತ್ ಮೇಲೆ ಮಲಗುತ್ತಿದ್ದ ಇವರು ದಿನನಿತ್ಯ ತನ್ನ ಸ್ನೇಹಿತನಿಂದ 20 ರೂಪಾಯಿಗಳನ್ನು ಪಡೆದು ಮುಂಬೈನ ಫಿಲಂ ಸಿಟಿಗೆ ಹೋಗುತ್ತಿದ್ದವರು 2014ರಂದು 2ನೇ ಶ್ರೀಮಂತ ನಟರಲ್ಲಿ ಒಬ್ಬರಾಗಿರುತ್ತಾರೆ. ಶಾರುಖ್ ಖಾನ್ ಶಿಕ್ಷಣವನ್ನು ಸಂಪೂರ್ಣಗೊಳಿಸದೆ ಶಾಲೆಯಿಂದ ಹೊರಬಂದಂಥವರು ಪ್ರಾರಂಭದಲ್ಲಿ ಒಬ್ಬ ಸಾಮಾನ್ಯ ಕೀಬೋರ್ಡ್ ಪ್ಲೇಯರ್ ಆಗಿದ್ದು ಇಂದು 2 ಬಾರಿ ಆಸ್ಕರ್ ಅವಾರ್ಡ್ ಅನ್ನು ಪಡೆದ ಮೊದಲನೆಯ ಭಾರತೀಯ ಎಂಬ ಹೆಗ್ಗಳಿಕೆ ಇವರದಾಗಿದೆ. AR ರೆಹಮಾನ್ ತಮ್ಮ 10ನೇ ತರಗತಿಯಲ್ಲೇ ಅನುತ್ತೀರ್ಣರಾಗಿದ್ದಂಥ ಇವರು ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲಿ 30,000ಕ್ಕಿಂತಲೂ ಹೆಚ್ಚು ರನ್ಗಳನ್ನು ಗಳಿಸಿದ ಏಕೈಕ ಕ್ರಿಕೆಟ್ ಪಟು ಇವರಾಗಿರುತ್ತಾರೆ. ಸಚಿನ್ ತೆಂಡೂಲ್ಕರ್ ಹೀಗೆ ತಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಅವಮಾನಗಳನ್ನು ದಾಟಿ ತಮ್ಮ ಗುರಿಯನ್ನು ಸಾಧಿಸಿರುವರು ಒಂದು ಕಡೆಯಾದರೆ ಇವರಕ್ಕಿಂತಲೂ ಹೆಚ್ಚು ಕಷ್ಟಪಟ್ಟು ಹೆಚ್ಚು ಅವಮಾನಗಳನ್ನು ಸಹಿಸಿ ತಮ್ಮ ಗುರಿಯನ್ನು ಮುಟ್ಟಲಾಗದೆ ಜೀವನದಲ್ಲಿ ನಿರಾಶೆಯಾಗಿರುವವರ ಸಂಖ್ಯೆ ಕಡಿಮೆಯೇನಿಲ್ಲ. ಇವರಿಬ್ಬರನ್ನು ಒಟ್ಟಾಗಿ ನೋಡಿದರೆ ನಿಮ್ಮ ಮನದಲ್ಲಿ 2 ವಿಚಾರಗಳು ಕಣ್ಮುಂದೆ ಬರುತ್ತದೆ. ಒಂದು, ಹಾರ್ಡ್ ವರ್ಕ್, ಡೆಡಿಕೇಶನ್, ಹಠ, ಛಲ. ಇದೆರಡು ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಇನ್ನೊಂದು ಅದೃಷ್ಟ. ನಾವೆಷ್ಟೇ ಹಾರ್ಡ್ ವರ್ಕ್ ಹಾಕಿದ್ರು, ನಾವೆಷ್ಟೇ ಡೆಡಿಕೇಟ್ ಆಗಿದ್ರು, ಅದೃಷ್ಟ ಒಂದಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಣೆ ಬರಹ, ವಿಧಿಯಾಟ ಅಂತಾರಲ್ಲ ಅದು. ಎಲ್ಲ ಕಷ್ಟಗಳನ್ನ ಫೇಸ್ ಮಾಡಿ ಎಲ್ಲ ಅವಮಾನಗಳನ್ನ ದಾಟ್ಕೊಂಡು ಗುರಿನ ರೀಚ್ ಆಗಿರ್ತಾರಲ್ಲ ಸಾಧಕರರು, ಅವ್ರನ್ನ ಕೇಳಿದ್ರೆ ಲೈಫಲ್ಲಿ ಹಾರ್ಡ್ ವರ್ಕ್, ಡೆಡಿಕೇಶನ್, ಕಾನ್ಫಿಡೆಂಟ್ ಎಕ್ಸೆಟ್ರಾ ಇವೆಲ್ಲ ಇತ್ತು ಅಂದರೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತಾರೆ. ಇವ್ರಿಗಿಂತನೂ ಒಂದು ಪಟ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಕ್ಸ್ಟ್ರಾ ಡೆಡಿಕೇಟ್ ಆಗಿದ್ದು ಗುರಿನ ಮುಟ್ಟಕ್ಕಾಗ್ದಿರ ಫೇಲ್ಯೂರ್ ಆಗಿರ್ತಾರಲ್ಲ ಅವ್ರು ಕೇಳಿದ್ರೆ ಜೀವನದಲ್ಲಿ ಏನೇ ಆಗಬೇಕಾದ್ರೂ ಲಕ್ ಇರಬೇಕು ಅಂತಾರೆ, ಅದೃಷ್ಟ. ಈ ಹಾರ್ಡ್ ವರ್ಕ್, ಈ ಅದೃಷ್ಟ ಇವೆರಡರಲ್ಲಿ ನಿಜ ಯಾವುದು ನಿಜ ಯಾವುದು ಸುಳ್ಳು ಗೊತ್ತಾಗತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಗನ್ ಅಂತ. ನಂದು ಒಂದು ಗುರಿ ಇದೆ, ಅದೇ ಸಿನಿಮಾ. ಹಲವು ವರ್ಷಗಳ ಹಿಂದೆ ನನಗೊಂದು ಹೊಸ ಆಸೆ ಬರುತ್ತೆ, ಒಂದು ಹೊಸ ಆಸೆ ಚಿಗುರುತ್ತೆ. ಆ ಆಸೆ ಕನಸಾಗತ್ತೆ, ಆ ಕನಸು ಒಂದು ಗುರಿ ಆಗುತ್ತೆ. ಆ ಗುರಿ ನನ್ನ ಜೀವನ ದಿಕ್ಕನ್ನೇ ಬದಲಾಯಿಸುತ್ತೆ.
ಈ ಗುರಿ, ಈ ಕನಸು, ಈ ಆಸೆ ಯಾವಾಗ, ಯಾಕೆ, ಏನಕ್ಕೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಒಂದು ನಿಜ, ಎಲ್ಲ ಒಂದು ಕಡೆ ಈ ಗುರಿಗೂ ನಮಗೂ, ಈ ಕನಸಿಗೂ ನಮಗೂ ಏನೋ ಒಂದು ಸಂಬಂಧ ಅಂತೂ ಗ್ಯಾರಂಟಿ ಇರುತ್ತೆ. ಎಷ್ಟೋ ಜನಕ್ಕೆ ಅವ್ರ ಮನಸ್ಸು ಏನು ಹೇಳ್ತಾ ಇದೆ, ಅವ್ರ ಆಸೆ ಏನು, ಅವ್ರೇನಾಗಬೇಕು ಅನ್ನೋದು ಅವ್ರು ಬದುಕಿರುವಾಗಂತೂ ಗೊತ್ತೇ ಆಗಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಾದ್ರೂ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸ್ವಲ್ಪ ಜನ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದರಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ, ಇದನ್ನು ಸಾಧಿಸ್ಬೇಕು ಅಂತ ಹೋಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ಯಾರಿಗೆ ಬೇಕು ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಇದನ್ನೆಲ್ಲ ಮೀರಿ ದಾಡ್ಕೊಂಡು ಈ ಗುರಿ ರೀಚ್ ಆಗಲೇಬೇಕು ಅಂತ ಹೋದ್ರಲ್ಲಿ, ಗುರಿ ರೀಚ್ ಆಗಲೇಬೇಕು ಅಂತ ಹೋಗೋರಲ್ಲಿ ಗುರಿನ ನಿಜವಾಗ್ಲೂ ಮುಟ್ಟೋರು ತುಂಬ ಜನ ಕಮ್ಮಿ. ಏನಕ್ಕೆ? ಎಲ್ಲರೂ ಸೇಮ್ ಎಫರ್ಟ್, ಸೇಮ್ ಹಾರ್ಡ್ ವರ್ಕ್ ಹಾಕಿ ಎಲ್ಲರೂ ಏನೋ ಒಂದು ಮಾಡಬೇಕು ಅಂತ ಹೋದಾಗ ಗುರಿನ ಮುಟ್ಟೋದು ಸ್ವಲ್ಪ ಜನ ಮಾತ್ರ. ಇವ್ರ ಜರ್ನಿಲೂ ಏನು ಡಿಫ್ರೆನ್ಸ್, ನಿಜವಾಗ್ಲೂ ಏನು ಆಗ್ತಾಯಿದೆ, ಇಲ್ಲೇನು ಆಗ್ತಾಯಿದೆ ಅಂತ ತಿಳ್ಕೊಬೇಕಂದ್ರೆ ಈ ಒಂದು ಜರ್ನಿನ ನಾವು ಲೈವ್ ಆಗಿ ನೋಡಬೇಕು. ಹೌದು ಗೆಳೆಯರೆ, ಈಗಾಗಲೇ ನಾನು ಹೇಳ್ದಂಗೆ 1 year ಬ್ಯಾಕ್ ಸಿನಿಮಾನ ಹುಚ್ಚು ನನಗೆ ಬಂದಾಗ, ಸಿನಿಮಾ ಅಂದರೆ ಬರೀ ಆ್ಯಕ್ಟಿಂಗು, ಡೈರೆಕ್ಷನು, ಸಿನಿಮಾಟೋಗ್ರಫಿ, ಈವನ್ ಎಡಿಟಿಂಗು ಎಲ್ಲ ಈ ಒಂದು ಡಿವಿಷನಲ್ಲೂ ನನಗೆ ಒಂಥರ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರುತ್ತೆ. ಅವಾಗಲೇ 30 ವರ್ಷ ಕ್ರಾಸ್ ಆಗಿರುತ್ತೆ, ಮದುವೆ ಕೂಡ ಆಗಿರುತ್ತೆ, ರೀಸೆಂಟಾಗಿ ಒಂದು ಮಗು ಕೂಡ ಆಗಿದೆ. ಈ ಟೈಮಲ್ಲಿ ಈ ಒಂದು ಆಸೆ ಒಳ್ಳೆಯದಾ ಕೆಟ್ಟದ್ದಾ ಏನು ಅಂತ ಅರ್ಥ ಆಗದೆ ಯೋಚನೆ ಮಾಡಿಕೊಂಡೆ ಸ್ವಲ್ಪ ತಿಂಗಳುಗಳು ಹಾಗೆ ಮುಂದೋಗುತ್ತೆ. ಅದಾದಮೇಲೂ ಯಾಕೋ ಆಸೆ ಕಮ್ಮಿನೇ ಆಗಲ್ಲ. ಏನೋ ಒಂದು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ರಿಪೀಟೆಡಾಗಿ ಒಂಥರ ಅನ್ನಿಸ್ತಾ ಇರುತ್ತೆ. ಓಕೆ, ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ, ಈ ಅಟ್ಲೀಸ್ಟ್ ಸ್ವಲ್ಪ ತಿಳ್ಕೊಂಡಾಗ ಮನಸ್ಸಿಗೊಂದು ಕ್ಲಾರಿಟಿ ಸಿಗ್ಬೋದು ಅಂತ ಹೇಳಿ ಹೀಗೆ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ತೀನಿ. ಆ ಫಿಲಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದಮೇಲೆ ನನಗೊಂದು ಶಾಕ್ ಆಗುತ್ತೆ. ಹೌದು, ನನಗೆ 30 ವರ್ಷ ಆಯಿತು, ಇವೆಲ್ಲ ನನಗೆ ಬೇಡ ಅಂತ ಅಂದ್ಕೊಂಡಿದ್ದು ನನಗೆ ಅಲ್ಲಿ ಹೋದ್ಮೇಲೆ 60 ವರ್ಷ 50 ವರ್ಷ ರಿಟೈರ್ಡ್ ಆಗಿ ಬಂದವರು, ಹೌಸ್ ವೈಫ್, 45 ಇಯರ್ಸ್, ಇಂಥ ಎಲ್ಲ ವರ್ಗದ ಜನ ಅಲ್ಲಿ ನೋಡ್ಬಿಟ್ಟು ನನಗೆ ಒಂಥರ ಅವಮಾನ ಆಗುತ್ತೆ. ಇಂತಿಂಥವ್ರೆ ಈ ಏಜಲ್ಲೂ ಒಂದು ಗುರಿ ಸಾಧನೆ ಮಾಡಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ ಅಂದಮೇಲೆ ನಾವು ಮನಸ್ಸಲ್ಲಿ ಏನೋ ಅಂದ್ಕೊಂಡು ನಮ್ಗೆ ಆಲ್ರೆಡಿ ಅದಾಗಿದೆ ಅಂದ್ಕೊಂಡು ಇರೋದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅಂದ್ಕೊಂಡು ಒಂಥರ ಸ್ಮಾಲ್ ರಿಯಲೈಸೇಷನ್ ಆಗುತ್ತೆ. ಅದಾದಮೇಲೆ ಹೀಗೆ ಡೇ ಬೈ ಡೇ ಇಂಟ್ರೆಸ್ಟ್ ಜಾಸ್ತಿ ಹೋಗ್ತಾ ಹೋಗುತ್ತೆ. ಇನ್ಸ್ಟಿಟ್ಯೂಟಲ್ಲಿ ಶಾರ್ಟ್ ಮೂವೀಸ್ ಮಾಡ್ತೀವಿ, ನಾಟಕ ಮಾಡ್ತೀವಿ, ಎವ್ರಿ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಏನೋ ಒಂದು ಎಕ್ಸೈಟ್ಮೆಂಟು, ಏನೋ ಒಂದು ಖುಷಿ, ಏನೋ ಒಂದು ಆನಂದ ಆಗ್ತಾ ಇರುತ್ತೆ. ಅದಾದಮೇಲೆ ನಮ್ಮದೇ ಒಂದು ತಂಡ ಮಾಡ್ತೀವಿ, ನಾಟಕನ ಹಲವಾರು ಸ್ಟೇಜಲ್ಲಿ ನಾಟಕ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಹಾಗೆ ಕಾಲಚಕ್ರ ಉಳ್ತಾ ಇದ್ದಂಗೆ ಎಲ್ಲದಕ್ಕೂ ಒಂದು ಎಂಡ್ ಅಂತ ಬರಬೇಕಲ್ಲ. ಕ್ಲಾಸ್ ಮುಗಿತಾ ಬರುತ್ತೆ, ಒಂದಿನ ಕ್ಲಾಸ್ ಎಂಡ್ ಆಗುತ್ತೆ. ವಾಟ್ ಈಸ್ ನೆಕ್ಸ್ಟ್ ನಾನೇನು ಮಾಡಬೇಕು? ಇಷ್ಟು ದಿನ ಕಲ್ತಾದ್ಮೇಲೆ ನಾನೇನು ಇಷ್ಟು ದಿನ ಕೆಲಸ ಮಾಡ್ತಾಯಿದ್ದೆ, ನಾನೊಂದು ಪ್ರೈವೇಟ್ ಆರ್ಗನೈಸೇಷನಲ್ಲಿ ಒಂದು MNC ಕಂಪ್ನಿಯಲ್ಲಿ ಆ್ಯಸ್ ಅ ಲೀಡ್ ಕೆಲಸ ಮಾಡ್ತಾಯಿದ್ದೆ. ಆ ಕೆಲಸ ಮಾಡಿಕೊಂಡು ಸ್ಯಾಟರ್ಡೆ ಸಂಡೇ ಈ ಸಿನಿಮಾನನ್ನು ಪ್ಯಾಷನಾಗಿ ತೊಗೊಂಡು ಶಾರ್ಟ್ ಮೂವಿ ಮಾಡಿಕೊಂಡು ಹ್ಯಾಪಿಯಾಗಿರೋಣ ಅಂತ. ಇನ್ನೊಂದು ಆಪ್ಷನ್, ಕೆಲಸನ ಬಿಟ್ಟು ನನಗಿದು ಇಂಟ್ರೆಸ್ಟ್ ಇದೆ, ನನಗೊಂದು ಗೋಲ್ ಇದೆ, ಇದೇ ಫೀಲ್ಡಲ್ಲಿ 100% ಎಫೆಕ್ಟ್ ಹಾಕ್ಬಿಟ್ಟು ಇಲ್ಲೇ ಪ್ರೊಫೆಷನ್ ಆಗೋಣ. ಇದನ್ನು ನಾನು ಪ್ರೊಫೆಷನಾಗಿ ಚೂಸ್ ಮಾಡಲ, ಪ್ಯಾಷನಾಗಿ ಚೂಸ್ ಮಾಡಲ, ಏನು ಮಾಡಬೇಕು ಅಂತ ಸ್ವಲ್ಪ ಅಗೇನ್ ಗೊಂದಲ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ನಂಬರ್ 1, ಕೆಲಸನೂ ಮಾಡ್ಕೊಂಡು ಇದನ್ನು ಪ್ಯಾಷನಾಗಿ ಮಾಡಿದ್ರೆ ಫ್ಯಾಮಿಲಿ ಹ್ಯಾಪಿ, ಅಪ್ಪ ಅಮ್ಮ ಹ್ಯಾಪಿ, ಎಲ್ಲರೂ ಹ್ಯಾಪಿ, ಆದರೆ ನಾನು ಖುಷಿಯಾಗಿರೋಲ್ಲ. ಆಪ್ಷನ್ ನಂಬರ್ 2, ಕೆಲಸ ಬಿಟ್ಟು ಸಿನಿಮಾನೇ ಪ್ರೊಫೆಷನ್ ಅಂತ ಹೋದರೆ ನಾನು ಖುಷಿಯಾಗಿರ್ಬೋದೇನೋ, ಬಟ್ ಮನೇಲಿ ಖುಷಿಯಾಗಿರೋಲ್ಲ. ಇವರಿಬ್ಬರ ನಡುವೆ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಒಂದು ಡಿಸಿಷನ್ ತೊಗೊತೇನೆ. ಕೆಲಸ ರಿಸೈನ್ ಮಾಡ್ತೀನಿ, ಮನೆಗೆ ಬಂದು ಹೇಳ್ತೀನಿ. ಕೆಲಸ ರಿಸೈನ್ ಮಾಡಿದ್ರೆ 7-8 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ದರಿಂದ ಅಲ್ಲಿ ನನಗೆ ಸ್ವಲ್ಪ ಲಮ್ಸಮ್ ಅಮೌಂಟ್ ಬರುತ್ತೆ. ಆ ಅಮೌಂಟಲ್ಲಿ 1-2 ವರ್ಷ ಮನೇನ ಫಿನಾನ್ಷಿಯಲಾಗಿ ನಾನು ಮೇಂಟೈನ್ ಮಾಡ್ಬೋದು. ಸೊ ಏನೂ ತೊಂದರೆ ಆಗೋಲ್ಲ ಅಂತ ಹೇಳಿ ಮನೇಲಿ ಬಂದು ಮಾತಾಡಿದಾಗ ಇನಿಷಿಯಲಿ ಸಿಕ್ಕಾಪಟ್ಟೆ ಅಪೋಸಿಷನ್ ಬರುತ್ತೆ, ಎಲ್ಲ ಮಕ್ಕುಗಿತಾರೆ, ಬೈತಾರೆ, ಎಲ್ಲ ಆಗುತ್ತೆ. ಬಟ್ ಗ್ರ್ಯಾಜುಯಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿದಾಗ ನಾನೇನೋ ಒಂದು ಮಾಡಬೇಕು ಅಂತ ಹೇಳಿದಾಗ ಅರ್ಥ ಮಾಡಿಕೊಂಡು ನಮ್ಮಪ್ಪ ಒಂದು ಆಪ್ಷನ್ ಕೊಡ್ತಾರೆ. ಒಂದು ವರ್ಷ ಟೈಮ್, ಈ 1 ವರ್ಷದಲ್ಲಿ ನಾನು ಇಷ್ಟ ಬಂದಂಗೆ ಮಾಡು,
ನೀನು ಇಷ್ಟ ಬಂದಂಗೆ ಮಾಡು, ಏನು ಬೇಕಾದ್ರೆ ಮಾಡು, ಬಟ್ ಏನೇ ಮಾಡೋದಿದ್ರು ಈ 1 ವರ್ಷದಲ್ಲಿ ಮಾಡಬೇಕು. ನೀನು ಅಪ್ಪಿತಪ್ಪಿ ನಿನ್ನ ಗುರಿನ ರೀಚ್ ಆದರೆ ಫೈನ್, ಇಲ್ಲ ಅಂದರೆ ಅದಾದಮೇಲೆ ಲೈಫಲ್ಲಿ ಇನ್ನು ಯಾವುದು ತಿರುಗಿ ನೋಡಿದಿರ ಇಷ್ಟು ದಿನ ಏನು ಮಾಡ್ತಾಯಿದ್ದೀವಿ, ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಮನೇಲಿರಬೇಕು ಅಂತ. ಈ ಆಪ್ಷನ್ ನನಗೊಂಥರ ಇಷ್ಟ ಆಗುತ್ತೆ, ಒಂಥರ ಚಾಲೆಂಜ್ ಆಗುತ್ತೆ. ಚಾಲೆಂಜ್ ಹಿಂಗೆ ಥರ ಇರುತ್ತೆ. ಸೊ ಆಪ್ಷನ್ಗೆ ಒಪ್ಕೋತೀನಿ. ಸೊ ಯಾವ ಬ್ಯಾಕ್ಗ್ರೌಂಡ್ ಇಲ್ಲದಂಥ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ, ಯುವಕ, ವಾಟ್ ಎವರ್ ಇಟ್ ಇಸ್, ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲ, ಯಾವ ಗಾಡ್ ಫಾದರು ಇಲ್ಲ, ಇಂಥ ಒಬ್ಬ ವ್ಯಕ್ತಿ, ಏನೂ ಇಲ್ಲದ ವ್ಯಕ್ತಿ ಸಿನಿಮಾನ ದೊಡ್ಡ ಸಮುದ್ರಕ್ಕೆ ಅಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಹೋದಾಗ ಅದು ಕೇವಲ ಈ 1 ವರ್ಷದಲ್ಲಿ ಅವನ ಜೀವನ ಏನಾಗ್ಬೋದು. ನಿಜವಾಗ್ಲೂ ಇವನು ಆ 1 ವರ್ಷ ಪಯಣ ಮುಗಿಸಿ ಗುರಿನ ರೀಚ್ ಆಗ್ತಾನೆ, ಇಲ್ಲ 1-2 ತಿಂಗಳು ಮಾಡಿಬಿಟ್ಟು ಜೋಶ್ ಕಮ್ಮಿ ಆದಮೇಲೆ ಇವೆಲ್ಲ ಬೇಡ ಅಂತ ಕೈ ಮುಗಿದು ವಾಪಸ್ ಬ್ಯಾಕ್ ಟು ಪಿವಿಲಿಯನ್ ಹೋಗ್ತಾನೆ, ಇಲ್ಲ 100% ಎಫರ್ಟ್ ಮುಟ್ಲೇಬೇಕಂತ ಹೋಗಿ ವಿಧಿವಶ ಹಣೆ ಬರ ಏನೋ ಹೆಚ್ಚು ಕಮ್ಮಿ ಆಗಿ ಅದರಿಂದ ಆಚೆ ಬರ್ತಾನೆ. ಇವನ್ ಜರ್ನಿ ಏನಾಗ್ಬೋದು ಅಂತ ಲೈವಾಗಿ ಟೆಲಿಕಾಸ್ಟ್ ಮಾಡೋದೇ ಈ ಚಾನಲ್ನ ಉದ್ದೇಶ. ಇವಾಗ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗಿರುತ್ತೆ, ಇದರಿಂದ ಉಪಯೋಗ ಆದರೂ ಏನು? ಉಪಯೋಗ ಇದೆ, ಕೇವಲ ಒಂದು ಕ್ಯೂರಿಯಾಸಿಟಿ, ಈ ಕಮರ್ಷಿಯಲ್ ಪರ್ಪಸ್, ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಚಾನಲ್ ಅಲ್ಲ. ನನಗೆ ಗೊತ್ತಿರೋ ಹಾಗೆ ನನ್ನ ಥರನೇ ನನ್ನ ಸ್ಟೇಟ್ ಆಫ್ ಮೈಂಡ್, ನನ್ನ ಸಿಚುವೇಶನ್, ಇದೇ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಎಲ್ಲರೂ ಏನೋ ಒಂದು ಗುರಿ ಇರುತ್ತೆ. ಫಿಲ್ಮ್ ಅಂತಲ್ಲ, ಅವ್ರದ್ದೇ ಡಿಫ್ರೆಂಟ್ ಫೀಲ್ಡಲ್ಲಿ IAS ಆಗಬೇಕಂತ, IPS ಆಗಬೇಕು ಅಂತ, ಇನ್ನೊಂದು ಆಗಬೇಕು ಅನ್ನೋದು ಗುರಿ ಇಟ್ಕೊಂಡು ಆ ಗುರಿ ಟುವರ್ಡ್ಸ್ ಗುರಿ ಹೋಗ್ತಾ ಇರ್ತಾರೆ. ಬಟ್ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಭಯ ಇರುತ್ತೆ, ಯಾಕಂದರೆ ಅವರೊಬ್ಬರೇ ಆ ದಾರಿಲಿ ಹೋಗ್ತಾ ಇರ್ತಾರೆ. ಇಂಥವರೆಲ್ಲ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದು ಒಂದು ಕಡೆ ಸೇರಿಕೊಂಡು ಬಂದಾಗ ನಂತರ ನಮ್ಮ ಥರ ಇನ್ನೂ ಹಲವಾರು ಜನ ಇದ್ದಾರೆ, ಅವರೆಲ್ಲ ಒಂದೇ ಕಡೆ ಇದ್ದಾಗ ನಮಗೆ ಒಂಥರ ಧೈರ್ಯ ಬರುತ್ತೆ. ಒಂಥರ ಏನಂತಾರೆ, ಮೆಂಟಲ್ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಹಾಗೆ ಈ ದಾರಿಲಿ ಹೋಗ್ಬೇಕಾರೆ, ಈ ಜರ್ನಿಲಿ ಹೋಗ್ಬೇಕಾದ್ರೆ ನನಗೇನು ಕಷ್ಟ ಬರುತ್ತೋ, ನನಗೆ ಬರ್ತಕ್ಕಂಥ ಕಷ್ಟ, ನನಗೇನು ಚಾಲೆಂಜಸ್ ಬರುತ್ತೆ ಅದನ್ನು ವಿತೌಟ್ ಫಿಲ್ಟರ್ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಆವಾಗ ಇನ್ನೊಬ್ರಿಗೂ ಅದೇ ಚಾಲೆಂಜ್ ಬಂತು, ಅವ್ರು ಆ ಚಾಲೆಂಜ್ ರೇಟ್ ಮಾಡಿಕೊಂಡು ಇದಕ್ಕೆ ನಾನೇನು ಸೊಲ್ಯೂಷನ್ ಕೊಡ್ತೀನೋ ಆ ಸೊಲ್ಯೂಷನ್ ಅಡಾಪ್ಟ್ ಮಾಡಿಕೊಂಡು ಅದನ್ನು ಓವರ್ಕಮ್ ಮಾಡ್ಕೋಬೋದು. ಹಾಗೆ ನನಗೇನೋ ಒಂದು ಚಾಲೆಂಜಸ್ ಬಂದು ಒಂದು ಕಷ್ಟ ಬಂದು ಅದಕ್ಕೆ ಸೊಲ್ಯೂಷನ್ ಸಿಗದೇ ಇದ್ದಾಗ ನಾನು ಆ ಚಾಲೆಂಜಸ್ನ ಈ ಚಾನಲ್ ಮುಂದೆ ಇಟ್ಟಾಗ ಇಲ್ಲಿ ಇರೋತಕ್ಕಂಥ ಯಾರು ಆ ಚಾನಲ್ ಒಂದು ಸೊಲ್ಯೂಷನ್ ಕೊಟ್ಟು ನೆಕ್ಸ್ಟ್ ಆ ಸೊಲ್ಯೂಷನ್ನ ಅಡಾಪ್ಟ್ ಮಾಡಿಕೊಂಡು ಮುಂದೆ ಹೋಗೋದು. ಹೀಗೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿಕೊಂಡು, ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು, ಲೈಕ್ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರು ಗೊತ್ತಿರ್ತಂಗೆ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡು ಎಲ್ಲರೂ ಒಂದು ಗುರಿ ರೀಚ್ ಮಾಡೋಕ್ಕೆ ಇದು ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹೆಲ್ಪ್ ಆಗುತ್ತೆ ಅಂತ ನನ್ನ ಉದ್ದೇಶ. ಇಷ್ಟಲ್ದಿರ ಸಿನಿಮಾ ಫೀಲ್ಡಲ್ಲೇ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾರೆ ನನಗೆ, ಈ ಒಂದು ರೂಟಲ್ಲಿ ನನಗೆ ಯಾವುದನ್ನು ಹೊಸ ಟೆಕ್ನಿಕ್ ಬಂತು ಅಂದರೆ, ನನಗೆ ಯಾವುದೋ ಹೊಸ ನಾಲೆಜ್ ಬಂತು ಅಂದರೆ, ಹೊಸ ಇನ್ಫಾರ್ಮೇಷನ್ ಎಲ್ಲ ಹೆಲ್ಪ್ ಬಂತು ಅಂದರೆ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಂತರನೇ ಬಿಗ್ನೆಸ್ ಇರ್ತಾರೆ ಫಿಲ್ಮ್ ಫೀಲ್ಡಲ್ಲಿ, ಏನೋ ಒಂದು ಮಾಡಬೇಕು ಅಂತ ನಂತರನೇ ಸ್ಟಾರ್ಟಿಂಗಲ್ಲಿ ಓಡಿಯೋಸೆ ಬಿಗ್ನರ್ಸ್ ಇರ್ಬೋದು, ಅವಾಗ ತಾನೇ ಪ್ರಯತ್ನ ಪಡ್ತಕ್ಕಂಥವ್ರಿಗೂ ಕೂಡ ಈ ಒಂದು ಮಾಹಿತಿ ಕೊಟ್ಟಾಗ ಅವರು ಅದನ್ನು ಅಡಾಪ್ಟ್ ಮಾಡಿಕೊಂಡು ದೇ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್. ಈ ಒಂದು ಉದ್ದೇಶ ಇಟ್ಕೊಂಡು ಇದೆರಡೂ ಅಲ್ದಿರ ಇನ್ನೊಂದು ದೊಡ್ಡ ಉದ್ದೇಶ ಏನಪ್ಪ ಅಂದರೆ ಕನ್ನಡ. ಇವಾಗಲೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೋ ಇನ್ಫಾರ್ಮೇಟಿವ್ ಚಾನಲ್ಸ್ ಬರ್ತವೆ, ಎಷ್ಟೊಂದು ವೆರಿ ವೆರಿ ಇನ್ಫಾರ್ಮೇಟಿವ್ ತುಂಬ ಒಳ್ಳೆ ಚಾನಲ್ಸ್ ಬರ್ತವೆ. ಬಟ್ ಎಲ್ಲ ಮೋಸ್ಟ್ ಆಫ್ ದಮ್ ಇನ್ ಇಂಗ್ಲೀಷ್ ಅಥವಾ ಹಿಂದಿ. ಕನ್ನಡದಲ್ಲಿ ತುಂಬ ಒಳ್ಳೆ ಮಾಹಿತಿ ಕೊಡ್ತಕ್ಕಂಥ ಈ ಥರ ಒಂದು ಚಾನಲ್ಸ್ ಏನಿದೆ ತುಂಬ ಕಮ್ಮಿ ಇದೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವ್ಯಕ್ತಿಯ ಲೈವ್ ಏನಿಲ್ಲ ವ್ಯಕ್ತಿ ಒಂದು ಸಾಧನೆ, ಒಂದು ಗುರಿ ಇಟ್ಟು ಆ ಗುರಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ಲೈವ್ ಜರ್ನಿನ ಟೆಲಿಕಾಸ್ಟ್ ಮಾಡ್ತಕ್ಕಂಥ ಏಕೈಕ ಚಾನಲ್ ಇದಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಎಸ್, ನನ್ನ ಉದ್ದೇಶ. ಇಲ್ಲಿ ಗಂಟ ಈ ವಿಡಿಯೋ ನೋಡೋದಕ್ಕೆ, ನನ್ನ ಮಾತು ಕೇಳೋದಕ್ಕೆ ತುಂಬ ಥ್ಯಾಂಕ್ಸ್. ಗೋಯಿಂಗ್ ಫಾರ್ವರ್ಡ್ ಎವ್ರಿ ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಈ ಒಂದು ಜರ್ನಿಲಿ ಅಪ್ಡೇಟ್ಸ್ ಏನಿದೆ, ನನ್ನ ಪ್ರೋಗ್ರೆಸ್ ಏನಿದೆ, ನನ್ನ ಕಷ್ಟ ಏನಿದೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದು ನಿಜವಾಗ್ಲೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ನಿಜವಾಗ್ಲೂ ನಿಮಗೂ ಲೈಫಲ್ಲಿ ಏನೋ ಗುರಿ ಇದ್ದು ನೀವು ನನ್ನ ದಾರಿಲಿದ್ದರೆ ಮಾತ್ರ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಒಬ್ಬರಲ್ಲ ಇಬ್ಬರಲ್ಲ, ಒಂದು 5 ಜನ ಅಲ್ಲ 10 ಜನ ಬಂದರೂ ಪರವಾಗಿಲ್ಲ, ನಾವೊಂದು ಗ್ರೂಪ್ ಮಾಡಿ, ನಾವು ಯಾರು ಡೇಟಾ ಮೀಟ್ ಮಾಡಿಲ್ಲ ಪರವಾಗಿಲ್ಲ, ಒಬ್ರು ಕಷ್ಟನ ಸ್ಪಂದಿಸ್ಕೊಂಡು ಓವರಾಲ್ ಒಂದು ಗುರಿ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡೋಣ. ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಗಂಟ ನನ್ನ ಮಾತನ್ನ ಪೇಷನ್ಸಾಗಿ ಕೇಳೋದಕ್ಕೆ ತುಂಬ ಥ್ಯಾಂಕ್ಸ್.
ಐ ವಿಲ್ ಕಮ್ ಅಪ್ ವಿತ್. ಸೊ ನೆಕ್ಸ್ಟ್ ಟೈಮ್ ಇದೇ ಥರ ಮಾತುಗೀತೇನೂ ಇರಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ಏನಾಗ್ತದೆ ಅನ್ನೋದನ್ನ ಅದರ ಲೈವ್ ಕ್ಯಾಪ್ಚರ್ ಮಾಡಿ ವೀಡಿಯೋಸ್ನೆಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಟ್ಸ್ ಆಲ್. ಎನಿವೇಸ್, ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ.